ಹಾಯ್ ಹಲೋ ಗುಡ್ ಮಾರ್ನಿಂಗ್ ಡೇ 4ಗೆ ಸುಸ್ವಾಗತ. 9 o'clock ಎದ್ದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ಆಲ್ರೆಡಿ ನಮ್ಮ ಫ್ರೆಂಡ್ ಹೋಗಿದ್ದಾನೆ ಮಾಡೋಕ್ಕೆ ಬ್ರೇಕ್ಫಾಸ್ಟು. ನಾನು ಹೋಗಬೇಕು. ಇನ್ನೂ ನೋಡಿ ಪ್ಯಾಕಿಂಗು ಎಲ್ಲ ಇಲ್ಲೇ ಪ್ಯಾಕಿಂಗ್ ಎಲ್ಲ ಮಾಡಬೇಕು. 11 o'clock ಏನೋ ಚೆಕ್ಔಟ್ ಮಾಡಬೇಕು. ಸೊ ಈಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ, ಯಾಕಂದರೆ ಕ್ಲೋಸಿಂಗ್ ಟೈಮ್ ಆಗುತ್ತೆ. ಅದಕ್ಕೆ ಅವನು ಹೋಗಿದ್ದಾನೆ. ಸುಮ್ಮನೆ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಬೆಳಗ್ಗೆ ನಾಷ್ಟ ಇಲ್ಲದಿರೋಂಗಾಗೋಗುತ್ತೆ. ಅದಕ್ಕೋಸ್ಕರ ಹೋಗಿ ಮಾಡಿಬಿಡೋಣ ಬನ್ನಿ ಫಸ್ಟು. ಸೊ ಇವತ್ತು ನಮಗೆ ಪರೋಟ ಸಿಕ್ಕಿದೆ, ಆಮೇಲೆ ಚೋಳೆ ಸಿಕ್ಕಿದೆ, ಇದು ಪಾಸ್ತಾ, ಇದು ಪ್ಯಾನ್ ಕೇಕು ಅಷ್ಟೇ. ಅಡಿಷ್ನಲ್ಲು ಯಾವುದೋ ಹೊಸದೊಂದು ಸ್ವೀಟು ಅಷ್ಟೇ. ಇವತ್ತು ರೂಮ್ನ ಚೆಕ್ಔಟ್ ಮಾಡೋ ಟೈಮು. ಇವಾಗ ಹೊರಡಬೇಕು ರೂಮಿಂದ. ಎಲ್ಲ ಪ್ಯಾಕಿಂಗ್ ಆಯಿತು, ಏನೂ ಇಲ್ಲ ಅನಿಸುತ್ತೆ ಅಲ್ಲಿ. ಡ್ರೈವರ್ ಆಲ್ರೆಡಿ ಚಾರ್ಜರ್ ಐತೆ ಬರೋದು, ಎರಡೂ ಐತೆ, ಬ್ಯಾಟ್ರಿದು ಎಲ್ಲ ಇದೆ. ಡ್ರೈವರ್ ಫೋನ್ ಮಾಡಿದ್ರು ಇದ್ದೀವಿ ಕೆಳಗಡೆ ಅಂತ. ಇವಾಗ ಹೊಡ್ತಾ ಇದ್ದೀವಿ. ಇನ್ನೂ ಗಾಡಿ ಬೇರೆ ಬಿಟ್ಟಿಲ್ಲ, ಗಾಡಿ ಬೇರೆ ಬಿಡಬೇಕು. ಗಾಡಿ ಬಿಟ್ಬಿಟ್ಟು ಅವ್ರ ಹತ್ರನೇ ಡ್ರಾಪ್ ಹಾಕ್ಸ್ಕೊಂಡು, ಸುಮ್ಮನೆ ನಾವು ಯೂಸ್ ಮಾಡಿಲ್ಲ ಏನಿಲ್ಲ, ವೇಸ್ಟ್ ಗಾಡಿ. ಇನ್ನೇ ಡ್ರೈವರು ನಮ್ಮನ್ನು ಇವಾಗ ಬ್ಯಾಂಕಾಕ್ ಕರ್ಕೊಂಡು ಹೋಗ್ತಾರೆ. 2 persons. ಯಾವುದೋ ಇದು ಕಾರು ಇವತ್ತು ಯಾವುದೋ ಬೇರೆ ಇದ್ದಂಗಿದೆ. ಇನ್ನು ಅದು ಇದು ಕೊಡ್ಬೇಕು ತಾನೇ ಅಲ್ಲೇ ಇದು ಅಲ್ಲೇ ಮಾಡ್ಬೇಕಾ ಅದು ಇದು ಅದೇ ಕಾರ್ಡ್ ಕೊಟ್ಟಿದ್ರಲ್ಲ ಅವರು. ಹಾಂ ಮರ್ತ್ಬಿಟ್ಟವನೆ ಆ ಕಾರ್ಡ್, ಸ್ಮಾರ್ಟ್ ಕಾರ್ಡ್ ಕೊಡೋದೇ ಮರ್ತ್ಬಿಟ್ಟವನೆ. ನೋಡಿ ಇವತ್ತಿದೆ ಕಾರ್ ನಮ್ಮದು. ಓ ಗಾಯ್ಸ್ ಫೇವ್ರೆಟ್ ನೋಡಿ. ಸೊ ಕಂಪ್ಲೀಟ್ 3 days ಪಟಾಯ ಮುಗಿಸಿದ್ದಾಯಿತು. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದಾಯಿತು. ಇವಾಗ ಆನ್ ದ ವೇ ಟು ಬ್ಯಾಂಕಾಕ್. ಸೊ ಇವಾಗ ಬ್ಯಾಂಕಾಕ್ಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಮೇಕಪ್ ನೋಡಿ ಒಂದು ಮಕ್ರಿ ಹಾಕೋ, ಫುಲ್ಲು ಬಿಸಿಲಲ್ವಾ ಅದಕ್ಕೆ ಫುಲ್ಲು ಇಲ್ಲೆಲ್ಲ ಮಗ ಇಲ್ಲಿವರೆಗೂ ಮುಚ್ಕೊಂಡು ನೋಡಿದ್ರೇ ಬೆಸ್ಟು. ಇಲ್ಲ ಅಂದರೆ ಅಷ್ಟೆ. ಟೋಪಿ ಒಂದು, ಸನ್ಗ್ಲಾಸಸ್ ಒಂದು, ಮಾಸ್ಕ್ ಒಂದು, ಫುಲ್ಲು ಕವರ್ ಆಗಿಬಿಡ್ಬೇಕು. ಈ ಬಿಸಿಲಿಗೆ ಈ ಉಂಗುರಕ್ಕೆ ಒಂದೊಂದು ದಿನ ಕರೆಕ್ಟಾಗಿರುತ್ತೆ, ಒಂದೊಂದು ದಿನ ಮಾತ್ರ ಸೈ ಕೊಡಿಯುತ್ತೆ. ಎಲ್ಲಿಗಾಗ್ತಾ ಇದೆಯಾ? ಎಷ್ಟು ಕಿಲೋಮೀಟ್ರ್ ಐತೆ ನಮ್ಮ ಪ್ಲೇಸಿಂದ? ಇವಾಗ ಬ್ಯಾಂಕಾಕ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ, ಇಲ್ಲಿ ನಮ್ಮ ಹೋಟ್ಲಿಗೆ ಆಗ್ತಾ ಇದೆಯಾ? ಅದು ಹೋಟೆಲ್ಲ ರೆಸಾರ್ಟಾ? ಹೋಟೆಲ್. ಇವು ನಾವು ಹೋಗಿದ್ದು ಯಾವ ಸ್ಟಾರ್ ಅದು? 3 ಸ್ಟಾರ 4 ಸ್ಟಾರ? 4 ಸ್ಟಾರ. ನಾವು ಹೋಗಿದ್ದು 4 ಸ್ಟಾರ್ ಹೋಟೆಲ್, ಮೈ ಗಾರ್ಡನ್ ಹೋಟೆಲು. 1 o'clock ಅಂದರೆ ಎಷ್ಟು ಕಿಲೋಮೀಟ್ರು? 103 ಕಿಲೋಮೀಟರ್ಸ್ ಇದೆ. ಟ್ರಾವೆಲ್ ಮಾಡಬೇಕು. 13ಗೆ ಹೋಗ್ತೀವಿ. ಇವಾಗ ಟೈಮ್ ಬಂದು ಇಲ್ಲಿರೋ ಟೈಮು 11:22. ನಾವು ಅಲ್ಲಿ ರೀಚ್ ಆಗೋದು 1 o'clock ಅಂದ್ಕೊಳ್ಳಿ. ಬ್ಯಾಂಕಾಕಲ್ಲಿರೋ ಹೋಟೆಲ್ಗೆ ಬಂದಿದ್ದೀವಿ. ಕರೆಕ್ಟಾಗಿ ಒಂದು 1 o'clock ಏನೋ ಬಂದ್ವಿ. ಇವಾಗ ನಾವು ಇಲ್ಲಿರೋದು ಒಂದಿನ. ಸೊ ಬನ್ನಿ ಹೋಗೋಣ. ಇದೇ ನೋಡಿ ಹೋಟ್ಲು, ಫುಲ್ಲು ಕೂಲಾಗಿದೆ ಗೈಸ್, ಫುಲ್ಲು ಕೂಲಾಗಿದೆ. ಏನೋ ಬಫೆಟ್ ಬ್ರೇಕ್ಫಾಸ್ಟ್ ಏನೋ ಏನು ಹಂಗೈತೆ ರೂಮು ಇದೆಲ್ಲ.
ರೂಮು ಇದೆಲ್ಲ ಹೆಂಗೈತೆ. Deluxe, right? Can I have 2 passports? 2 na? ಪಾಸ್ಪೋರ್ಟ್ ಕೇಳ್ತಾವ್ರೆ. ಮೊಬೈಲ್ How many rooms? 2 member. Oh, deluxe. ಹಾಂ, Here is their booking ID. Charlie. Right? ಸುಮ್ಮನೆ ಕೇಳೋದು ಪಾಸ್ಪೋರ್ಟ್ಗಳಿಲ್ಲೆಲ್ಲ, ಏನೋ ದೊಡ್ಡದಾಗಿ ನಾವು ಬುಕ್ಕೇ ಮಾಡಿಲ್ಲ ಅನ್ನೋ ಥರ. ರೂಮ್ಗೆ ಎಂಟರ್ ಆಗ್ತಾ ಇದ್ದೀವಿ. ಆಲ್ರೆಡಿ ಓಪನ್ ಮಾಡಿ ಮಡಗಿದ್ದಾರೆ. ಸೊ ಸದ್ಯಕ್ಕೆ ನಮ್ಗೆ ಇವಾಗ ನೋಡ್ತಾ ಇರ್ಬೋದು, ಇದೇ ನಮ್ಮದು. ವ್ಯೂ ಒಂಥರ ಚೆನ್ನಾಗೈತೆ. ಟಿ ವಿ ಎಲ್ಲ ಕೊಟ್ಟವ್ರಪ್ಪ ಮಸ್ತಾಗೆ. ಇದು ಆನ್ ಆಗಬೇಕಷ್ಟೇ. ಲೈಫ್ ಗೋಸ್ ಆನ್ ನಾನಿ 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 ನಾನಿ. ಸೈಟ್ ಸೀಯಿಂಗ್ ಇದು, ಸೈಟ್ ಸೀಯಿಂಗ್ ಚೆನ್ನಾಗಿದೆ. ಹೋಟೆಲ್ ದಿ ಬ್ಯಾಂಕಾಕ್. ಅದು ನೋಡಿ, ಹಳೇದು, ಎಷ್ಟು ಹಳೇದು ಬಿಲ್ಡಿಂಗ್ ನೋಡಿ ಅದು. ಸೊ ಫೈನಲಿ ಬ್ಯಾಂಕಾಕಲ್ಲಿದ್ದೀವಿ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ಬೇಕು. ಊಟ ಎಲ್ಲಿ ಮಾಡೋದು ಅಂತ ನೋಡ್ಬೇಕು. ಚೆನ್ನಾಗಿದೆ ನೋಡಿ, ಬೋರ್ಡ್ ಪೇಂಟಿಂಗ್ ಅಂತ. ಇದು ಡೇ ಲೈಟ್. ಮೆನ್ಯೂ ಏನಾದರೂ ಆರ್ಡ್ರ್ ಮಾಡೋಕ್ಕೆ. ವೈಫೈದೆಲ್ಲ ಇಲ್ಲೇ ಐತಲ್ಲೇ. ನಾನು ಸುಮ್ಮನೆ ಫೋಟೋ ಹಿಡ್ಕೊಂಡೆ. ತಿನ್ನಕ್ಕೆ ನೋಡಿ, ನಮ್ಮ ಇಂಡಿಯನ್ ಸ್ಟೈಲ್ ಥರ ಇದು ಯಾವುದೋ ಇದಿದೆ. ಪ್ರಿಂಗಲ್ಸು. ಇದೇನು ನೂಡಲ್ಸಾ? ನೂಡಲ್ಸ್ ಏನೋ ತಿನ್ನೋಣ ಇರಿ. ಆಮೇಲೆ ಪೀನಟ್ ಅನ್ಕೊಂತೀನಿ ಇದು. ಹಾಂ, ಪೀನಟ್. ಬಾಟ್ಲಲ್ಲೂ ನೀರು ಬಿಸಿ ಮಾಡ್ಕೊಳೋದು, ಕಾಫಿ ಟೀನು ಮಾಡ್ಕೊಬೋದು. ಇಲ್ಲಿ ಒಂದು ಸೀಕ್ರೆಟ್ ಲಾಕ್ ಇದೆ. ಇಲ್ಲಿ ನೋಡಿ, ನಿಮಗೆ ಚಿಕ್ಕ ಫ್ರಿಡ್ಜ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಪ್ರೈಟು, ಡ್ರಿಂಕ್ಸು ಏನೇನು ಹಾಕಿದ್ದಾರೆ. ನೀರೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಈ ನೀರು ಬಾತುಗಳು ಕೊಡ್ಬೇಕು ತಾನ ಇಲ್ಲೇ ನೀರಿಗೆ. ಸೀಲ್ ಮಾಡೋದಕ್ಕೆಲ್ಲ ಪ್ರೈಸು ಇಲ್ಲೇ. ವಿತ್ ಅವರ್ ಕಾಂಪ್ಲಿಮೆಂಟ್ ಅಂತ, ನೀರು ಕೂಡ ಕಾಂಪ್ಲಿಮೆಂಟ್ ಅಂತ. ಏನು ರೀ ದೇಶ ಈ ಥರ ಆಗೋಯ್ತು ನಮ್ಮದು ನೋಡಿ. ಕೋಕೋ 40, ಸ್ಪ್ರೈಟು, ಮಿನರಲ್ ವಾಟರ್, ಬಿಯರ್, ಸಾಲ್ಟೆಡ್ ಪೀನಟ್, ಪ್ರಿಂಗಲ್ಸ್. ನಾವಿದೆಲ್ಲ ಫ್ರೀ ಅಂದ್ಕೊಂಡ್ರಿ, ನೋಡಿದ್ರೆ ಅದಕ್ಕೆಲ್ಲ ಕಾಸು ಕಟ್ಟಬೇಕು. ಸುಮ್ಮನೆ ಕೊಡಲ್ಲ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಕಿಂಗ್ ಪವರ್ ಯಾವುದೋ ವರ್ಡಲ್ಲಿ. ಅದಕ್ಕೆ ಸೊ ಬ್ಯಾಂಕಾಕ್ ಸಿಟಿಯಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಈ ಹೋಟ್ಲ್ ನಾವು ಮೊನ್ನೆ ನೋಡಿರ್ತೀರಾ ನೀವು. ಬ್ಯಾಂಕಾಕಲ್ಲಿ ಮೊನ್ನೆ ಲಾಸ್ಟ್ ಹೋದ ತಿಂಗಳಲ್ಲಿ 25th ಏನೋ ಅರ್ಥಬೇಕಾಗಿತ್ತಲ್ಲ, 7.7. ಎಲ್ಲೋ ಇಲ್ಲೇ ಎಲ್ಲೋ ಇನ್ನೊಂದು ಸ್ವಲ್ಪ ಕಿಲೋಮೀಟ್ರಲ್ಲಿ ಅದು ಇರುತ್ತೆ. ಎಷ್ಟು ಕಿಲೋಮೀಟ್ರ್ ಇರುತ್ತೆ ಬೈಸ್ ಅಲ್ಲಿಂದ ಅಲ್ಲಿಗೆ ಹೋಗೋದು? ಅದು ಅರ್ಥಬೇಕಾಗಿರೋದಕ್ಕೆ ಇದು ಅದೆಲ್ಲ ನಾವಿರೋದು ಇಲ್ಲೇ ಈ ಕಡೆನಾ ಆ ಕಡೆನಾ? ಆ ಕಡೆನಾ? ಬಾಯ್ಸ್ ಟ್ರಾನ್ಸ್ಲೇಟರ್ ಆನ್ ಮಾಡೋ, ಕೇಳೋಣ ಇವನ್ನ. ಏನು ಹಿಂದಿ ಬರ್ತದಂತ? ಹಾಂ, ಅರ್ಥಕ್ವೇಕ್ ಕಿಧರ್ ಹೋಗಯ ಭಯ ಇದರ ಅಂತ ಕೇಳೋದು. ಅರ್ಥಕ್ವೇಕ್ ಕಿಧರ್ ಹೋಗಯ ಭಯ? I know English. ಹಿಂದಿನ I know speak English. I know speak English. ತಲೆನೋವು ಬಂದ್ಬಿಡುತ್ತಾ?
ಬಿಲ್ಡಿಂಗ್ಗಳು ಕಟ್ಬಿಡ್ತಾರೆ, ಆಮೇಲೆ ಅವರೇ ಸಫರ್ ಮಾಡ್ತಾರೆ. ಕಟ್ಟೋದೇನಕ್ಕೆ, ಸಫರ್ ಮಾಡೋದೇನಕ್ಕೆ? ಇವನು ಟ್ರಾನ್ಸ್ಫಾರಮ್ ಅಂದರೆ ಏನು ಗೊತ್ತಿಲ್ಲ. ಅವರನ್ನ ಪರವಾಗಿಲ್ಲ, ಪಟಾಯದಲ್ಲಿ ಎಲ್ಲರೂ ಎರಡೆರಡು ಫೋನ್ ಇಟ್ಕೊಂಡಿರ್ತಾರೆ. ಅಲ್ಲಿ ಯಾರು ಸಿಂಗಲ್ ಫೋನ್ ಇಟ್ಕೊಂಡವರಿರಲೇ ಇಲ್ಲ, ಎಲ್ಲ ಡಬಲ್ ಫೋನ್ ಇಟ್ಕೊತಾರೆ. ಒಂದು ಮ್ಯಾಪ್ ಹಾಕ್ಕೊತಾರೆ, ಇನ್ನೊಂದು ಟ್ರಾನ್ಸ್ಲೇಟರ್ ಇಟ್ಕೊಂಡಿರ್ತಾರೆ ಸಪ್ರೇಟಾಗಿ. ಇವನು ನೋಡಿ, ಇವನು 2 ಫೋನ್ ಇಟ್ಕೊಳ್ಳೋಣ, ಆದರೆ ಏನು ಪ್ರಯೋಜನ ಇಲ್ಲ. ಇದನ್ನು ಮೊನ್ನೆ ನೋಡಿದೆ ನಾನು ರೀಲ್ಸಲ್ಲೇ. ನೋವಟ್ಟಲ್ಲೋ ಮಾರ್ಕೆಟ್ಗೆ ಹೋಗೋಕೆ ನೋಡಿ ಹಿಂಗಿದೆ. ಇಲ್ಲೋಗೋದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ. ಸೆಂಟ್ರಲ್ ವರ್ಲ್ಡು ಭಯಂಕರ ಆಗಿದೆ ಅಪ್ಪ ಇಲ್ಲೆಲ್ಲ. ಇಲ್ಲಿ ಏನೋ ಫುಲ್ಲು ಫಂಕ್ಷನ್ ಎಲ್ಲ ಇದ್ದಂಗಿದೆ. ಅವ್ರೇನು ಹೇಳಿದ್ರು ನಮಗೂ ಇಸ್ಕೊತೀರಾ ಅಂತ ಆ ಹೋಟೆಲಲ್ಲಿ. ನಮಗೇನಕ್ಕೆ, ಅವೆಲ್ಲ ವೇಸ್ಟ್. ಇಲ್ಲಿ ನಿಜ ಬೇಜಾನ್ ಟ್ರಾಫಿಕ್ ಅಪ್ಪ ಇಲ್ಲಿ. ರೋಡುಗಳೆಲ್ಲ ಖಾಲಿಯಾಗಿಲ್ಲ. ಅಲ್ಲಿ ಪಟಾಯದಲ್ಲಿದ್ದಂಗೆ ಬ್ಯಾಂಕಾಕಲ್ಲಿ. ಬ್ಯಾಂಕಾಕ್ ಫುಲ್ ಸ್ವಲ್ಪ ಟ್ರಾಫಿಕ್ ಏರಿಯಾನೇ ಜಾಸ್ತಿ. ಆದರೆ ರೋಡುಗಳು ವಿಶ್ರಾಮವೇ, ಆದರೂ ಟ್ರಾಫಿಕ್ ಇನ್ನೂ ಸ್ವಲ್ಪ ಖಾಲಿಯಾಗಿರಬೇಕಿತ್ತು. ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು, ಕಾರು. ನೋಡೋಲ್ಲ ಎಲ್ಲೆಲ್ಲ ಡ್ಯಾಮೇಜ್ ಆಗೈತೆ ನೋಡೋ. ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರ, ಇಲ್ಲ ಮೊನ್ನೆ ಶೇಕ್ಗೆ ಏನೋ ಆಗಿದ್ಯಾ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲೆಲ್ಲ ಮಿಷಿನ್ಸ್ ನಿಂತಿದೆ. ಮೇಲೆ ಮೆಟ್ರೋ ಹೋಗ್ತಾ ಇದೆ. ನಮ್ಮ ಮೆಟ್ರೋ ಅಲ್ಲ, ಬ್ಯಾಂಕಾಕ್ ಮೆಟ್ರೋ. ಇಲ್ಲಿ ಎಲ್ಲ ಫುಲ್ ಫಂಕ್ಷನ್ ನೋಡಿ. ಈ ಕಡೆ ಟ್ರಾಫಿಕ್ ಪೊಲೀಸ್ ಅವ್ರು ನೋಡಿ ಯಾವ ಥರ ಹೇಳ್ತಾರೆ. ಫುಲ್ಲು ಏನೋ ಫಂಕ್ಷನ್ ನಡೀತಿದೆ ಅದಕ್ಕೆ. ಬರೀ ಗನ್ನುಗಳು ಇಟ್ಕೊಂಡವ್ರೆ, ಚಿಕ್ಕ ಮಕ್ಕಳ ಥರ ಆಟ ಆಡೋದು ಗನ್ನುಗಳು, ಅದರಲ್ಲಿ ನೀರು ಹೊಡೆಯೋದು. ಏನೇನು ಮಾಡ್ತಾರೋ ಈ ಬ್ಯಾಂಕಾಕು. ಗೈಸ್ ಇದೆಲ್ಲ ಫುಲ್ಲು ಶೇಕಿಂಗ್ ಎಫೆಕ್ಟ್ ಇದೆಲ್ಲ ನೋಡಿ ಬ್ಯಾಂಕಾಕಲ್ಲಿ. ಅದಕ್ಕೆ ನೋಡಿ ಎಲ್ಲ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಮತ್ತೆ ಸ್ವಲ್ಪ ಲೈಟಾಗಿ ವಾಲ್ ಐತೆ ಅನಿಸುತ್ತೆ ನನಗೆ, ಯಾಕೋ ಸರಿ ಆಗಿದೆ ಟವರ್. ಹೆಂಗೆ ಹೋಗೋದು ಅದ್ರ ಮೇಲಕ್ಕೆ ಇವಾಗ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡೋಣ ಇರಿ ಹಿಂಗೆ ಹೋಗೋದು ಏನು ಅಂತ. ಅಲ್ಲಿ ಯಾರು ಇದ್ದಾರಾ ಇಲ್ಲ ಯಾರು ಇಲ್ವಾ ಗೊತ್ತಿಲ್ಲ, ಆ ಥರ ಇದೆ ಅಲ್ಲಿ. ಸಾಟರ್ಡೆ ಟೈಮಿಂಗ್ಸ್ ಎಲ್ಲ ನೋಡಿ ಹೆಂಗೆ ಹಾಕಿದ್ದಾರೆ. 12th April ಅಂತೆಲ್ಲ. ಈ ಥರ ಅಪ್ಡೇಟ್ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಾಗೋದು? ಹೀಗೆ ಚೇಂಜ್ ಇಲ್ಲ. ಇಲ್ಲಿ 7-Eleven ಹತ್ರ ಬಂದೆ. ಒಂದು ವಾಟರ್ ಬಾಟ್ಲ್ ಎತ್ಕೊಂಡಿದ್ದ ತಕ್ಷಣ ಮುಂದೆ ಬರುತ್ತೆ ನೋಡಿ ಯಾವ ಥರ ಆಗುತ್ತೆ. ಈ ವಾಟರ್ ಚೇಂಜ್ ಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಈ ವಾಟರ್ ಬಾಟಲ್ ಅಂತಕ್ಕೋಸ್ಕರ ಬಂದಿರೋದಷ್ಟೇ. ನಮ್ಮ ರೂಮಿಂದ ಇಲ್ಲಿಗೆ ಕರ್ಕೊಂಬರೋಕೆ ಇವನಿಗೆ 239 ಬಾತ್ ಕೊಡಬೇಕು. ಓಹೋ, ಇವಾಗ ಅಲ್ಲಿಗೆ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ. ಸರಿ ಕೇಳೋಣ.